ಈ ಪ್ರಕೃತಿ ವಿಸ್ಮಯಗಳ ಆಗರ. ತನ್ನ ತೆಕ್ಕೆಯಲ್ಲಿ ಸಕಲ ಜೀವರಾಶಿಗೂ ಆಶ್ರಯ ನೀಡಿರುವ ಈ ನಿಸರ್ಗದಲ್ಲಿ ಮಾನವನ ಕಲ್ಪನೆಗೂ ಮೀರಿದ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಬುದ್ಧಿಜೀವಿಯಾದ ಮಾನವ ತಾನು ನಿಸರ್ಗದಲ್ಲಿ ಕಂಡ ಪ್ರತಿಯೊಂದನ್ನು ತನ್ನ ಏಳ್ಗೆಗೆ ಬಳಸಿಕೊಳ್ಳುವ ಬಗ್ಗೆ ಸಂಶೋಧಿಸುತ್ತಾ ಸದಾ ಅನ್ವೇಷಣಾಶೀಲನೂ ಅಧ್ಯಯನಶೀಲನೂ ಆಗಿದ್ದಾನೆ. ಅಂತೆಯೇ ಅನೇಕ ಜೀವಿಗಳನ್ನು ಪಳಗಿಸಿ ನಿತ್ಯ ಜೀವನದ ನಾನಾ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಿದ್ದಾನೆ. ಬೃಹದಾಕಾರದ ತಿಮಿಂಗಲದಿಂದಿಡಿದು ಏಕಕೋಶ ಜೀವಿಗಳವರೆಗೆ ಎಲ್ಲವೂ ಮಾನವನ ನಾಗರಿಕತೆಯ ಬೆಳವಣಿಗೆಗೆ ಸಹಕಾರಿಗಳೇ. ಅಂತಹವುಗಳಲ್ಲಿ ನಿರುಪದ್ರವಿ ಉಪಕಾರಿ ಜೀವಿ ಇಂಬಳದ ವರ್ಗವೂ ಸೇರಿದೆ. ಬನ್ನಿ, ಅಚ್ಚರಿ ಮೂಡಿಸುವ ಅದ್ಭುತ ಜೀವಿ ಇಂಬಳದ ಬಗ್ಗೆ ತಿಳಿಯೋಣ. ಅವನೆಂಥ ಜಿಗಣೆ ಮಾರಾಯ, ಕಚ್ಕೊಂಡ್ರೆ ಬಿಡೋದೇ ಇಲ್ಲ ಎಂಬ ಮಾತು ಕೇಳಿದ್ದೀರಿ. ಯಾವುದಾದರೂ ಒಂದೇ ಸಂಗತಿಯನ್ನು ಪಟ್ಟು ಹಿಡಿದು ವಾದಿಸುವ ಜಲಗಾರರನ್ನು ಜಿಗಣೆ ಎಂದು ವ್ಯಂಗ್ಯ ಮಾಡುವುದುಂಟು. ನಿರುಪದ್ರವಿಯಾದ ಮಾನವನಿಗೆ ಉಪಕಾರಿಯಾದ ಜೀವಿ ಜಿಗಣೆ, ಅದನ್ನೇ ಇಂಬಳ ಎನ್ನುವರು. ತುಳು ಭಾಷೆಯಲ್ಲಿ ಇಂಬಳವನ್ನು ಪಾವರಿ ಎಂದು ಕರೆಯುವರು. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಲೀಚ್ ಎಂದು, ಸಂಸ್ಕೃತದಲ್ಲಿ ಜಲೂಕ ಎಂದು ಹೆಸರಿದೆ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶಗಳಲ್ಲಿ ಚಾರ್ಮಾಡಿ ಘಟ್ಟ ಸಾಲಿನಲ್ಲಿ, ಒಟ್ಟಾರೆ ಹೇಳುವುದಾದರೆ ಮಲೆನಾಡುಗಳಲ್ಲಿ ಇಂಬಳದ ಪ್ರಮಾಣ ಹೆಚ್ಚು. ಬಿಸಿರಕ್ತ ಪ್ರಾಣಿಗಳ ರಕ್ತ ಹೀರಿ ಬದುಕುವ ಜಿಗಣೆಗಳಿಗೆ ಜವುಗು, ಕೆರೆ, ತೊರೆಗಳು ವಾಸಿಸಲು ಯೋಗ್ಯ ಸ್ಥಳಗಳು. ಬಿಸಿರಕ್ತ ಪ್ರಾಣಿಗಳು ದೊರಕದಿದ್ದರೆ ಶೀತರಕ್ತ ಪ್ರಾಣಿಗಳನ್ನು ಹಿಡಿದು ರಕ್ತ ಹೀರುತ್ತವೆ. ಮೀನಿನ ಮೊಟ್ಟೆ ತಿನ್ನುತ್ತವೆ. ಮೀನು, ಹಕ್ಕಿ, ಹಾವು, ಮೊಸಳೆಯಂತಹ ಪ್ರಾಣಿಗಳನ್ನು ಸತಾಯಿಸುತ್ತವೆ, ರಕ್ತ ಹೀರುತ್ತವೆ. ಏನೇನು ಸಿಗದೇ ಇದ್ದರೆ ಹಸಿರು ಸಸ್ಯಗಳ ಎಲೆ ರಸ ಹೀರಿ ಬದುಕುತ್ತವೆ. ಇಂಬಳ ತನ್ನ ಅತಿಥಿಗೆ ಕಚ್ಚಿ ರಕ್ತ ಹೀರಿದರೆ ಅದನ್ನು ಜೀರ್ಣಿಸಿಕೊಳ್ಳಲು ವರ್ಷಾಕಾಲದ ಅವಧಿ ಬೇಕು. ಅಂತಹ ಅಚ್ಚರಿಯ ನಿಧಾನಗತಿಯ ಜೀರ್ಣಾಂಗ ಜಿಗಣೆಯದು. ಪಾವರಿ ಅಥವಾ ಇಂಬಳ ಪ್ರಾಣಿ ಸಂಕುಲದ ಸಮತೋಲನವನ್ನು ಕಾಪಾಡುವಲ್ಲಿ ನೆರವಾಗುತ್ತದೆ. ಕೆರೆ, ತೊರೆ, ನದಿಗಳ ನೀರಿನ ಆರೋಗ್ಯ ಮಟ್ಟ ಕಾಪಾಡಲು ಮತ್ತು ಅಳೆಯಲು ಪಾವರಿಗಳು ಮಾಪಕವಾಗುತ್ತವೆ ಎಂದು ಪರಿಸರ ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಇಂತಹ ಅದ್ಭುತ ಜೀವಿ ಇಂಬಳ ಇಂದು ನಿನ್ನೆಯದಲ್ಲ, ಜುರಾಸಿಕ್ ಯುಗದ್ದು. ಆ ಯುಗದ ಪಳೆಯುಳಿಕೆಗಳಲ್ಲಿ ಇಂಬಳದ ಪಡಿಯಚ್ಚು ಇದೆಯಂತೆ. ವಿಶ್ವದಾದ್ಯಂತ ಸುಮಾರು 500 ಬಗೆಯ ಇಂಬಳಗಳಿವೆಯಂತೆ. ಪ್ರಪ್ರಥಮ ಬಾರಿ ಇಂಬಳಕ್ಕೆ ವೈಜ್ಞಾನಿಕ ಹೆಸರು ನೀಡಿ ವರ್ಗೀಕರಿಸಿದವನು ಕೆರೋಲಸ್ ಲಿನೇಯಸ್. ಈತನು 1758ರಲ್ಲಿ ಜೀವಿಗಳ ವರ್ಗೀಕರಣದ ಬಗ್ಗೆ ಸಂಶೋಧನೆ ಆರಂಭಿಸಿದನು. 1761ರಲ್ಲಿ ಏಷ್ಯಾದ ಪ್ರಮುಖ ಮತ್ತು ಉಪಕಾರಿ ಜಿಗಣೆಗೆ ಹಿರಿಡೋ ಮೆಡಿಸಿನಾಲಿಸ್ ಎಂದು ವೈಜ್ಞಾನಿಕ ಹೆಸರು ನೀಡಿದನು. ಇಂಗ್ಲೆಂಡಿನಲ್ಲಿ ಚಳಿಗಾಲದ ಚುಮುಚುಮು ನಸುಕಿನ ಹೊತ್ತು ಒಂದು ಚರ್ಮದ ಕೈಚೀಲ ಹಿಡಿದ ಹಣ್ಣು ಮುದುಕ ಕವಿ ವರ್ಡ್ಸ್ವರ್ತ್ಗೆ ಎದುರಾಗುತ್ತಾನೆ. ಆತ ಒಬ್ಬ ಜಿಗುಣೆ ಹಿಡಿಯುವವ. ಕವಿ ಪ್ರೇರಿತನಾಗಿ ಈ ಮುದುಕನನ್ನು ಕುರಿತು ಲೀಚ್ ಗ್ಯಾದರರ್ ಅಂದರೆ ಜಿಗುಣೆ ಹಿಡುಕ ಎಂಬ ಕವಿತೆ ಬರೆಯುತ್ತಾನೆ. ಮುದುಕನ ಸಂಕಷ್ಟ, ಬಡತನ,
ಜಿಗಣೆ ಸಂಗ್ರಹ ವೃತ್ತಿಯ ಸಕಲ ಸಂಗತಿ ಆ ಕವನದಲ್ಲಿ ಬಿತ್ತರಗೊಂಡಿದೆ. ಸುಮಾರು ಕ್ರಿಸ್ತಶಕ 1770ರಿಂದ 1850 ಅವಧಿಯಲ್ಲಿ ಜೀವಿಸಿದ್ದ ಕವಿ ವರ್ಡ್ಸ್ವರ್ತ್ ಬರೆದಿರುವ ಲೀಚ್ ಗ್ಯಾದರರ್ ಕವಿತೆಗೆ ರೆಸಲ್ಯೂಷನ್ ಅಂಡ್ ಇಂಡಿಪೆಂಡೆನ್ಸ್ ಎಂಬ ಮತ್ತೊಂದು ಹೆಸರಿದೆ. ಈ ಖ್ಯಾತ ಕವಿ ಚಿತ್ರಿಸಿರುವಂತೆ ಅಂದು ಲೀಚ್ ಹಿಡಿಯುತ್ತಿದ್ದುದೇಕೆ? ಏಕೆಂದರೆ ಅಂದು ಮಾತ್ರವಲ್ಲ, ಇಂದಿಗೂ ಸಹ ಲೀಚ್ ಥೆರಪಿ ಅಥವಾ ಜಿಗಣೆ ಚಿಕಿತ್ಸೆ ಒಂದು ಚಿಕಿತ್ಸಾ ವಿಧಾನವಾಗಿದೆ. ದೇಹದ ನೆತ್ತರು ಹೀರಿಸಿ ಅನೇಕ ಬಗೆಯ ಕಾಯಿಲೆ ವಾಸಿ ಮಾಡುವ ಸರಳ ವಿಧಾನ ಅದು. ಸರಿಸುಮಾರು 2500 ವರ್ಷದ ಹಿಂದೆ ಭಾರತದಲ್ಲಿ ಪ್ರಸಿದ್ಧರಾಗಿದ್ದ ಸುಶ್ರುತರು ಪ್ರಪಂಚದ ಮೊಟ್ಟಮೊದಲ ಶಸ್ತ್ರಚಿಕಿತ್ಸಕರು. ಅವರು ಜಿಗಣೆಯನ್ನು ಬಳಸಿ ಮೈಕ್ರೋ ಸರ್ಜರಿ ಅರ್ಥಾತ್ ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದರು. ಆ ಕಾಲದಲ್ಲೇ ಒಸಡಿನ ಬೆಂಬಿಡದ ಕಾಯಿಲೆಗೆ ಒಸಡಿನ ಭಾಗದಲ್ಲಿ ಜಿಗಣೆ ಬಿಟ್ಟು ನೆತ್ತರು ಹೀರಿಸಿ ಕಾಯಿಲೆ ವಾಸಿ ಮಾಡಲಾಗುತ್ತಿತ್ತು. ನಾಣ್ಯದಾಕಾರದ ಕೂದಲುದುರುವ ಸಮಸ್ಯೆ, ಉಬ್ಬಿದ ಕಾಲಿನ ಊತ, ಹಳೆಯ ಗಾಯ, ಮೂಲವ್ಯಾಧಿ, ಜರಡಿ ಹುಣ್ಣು ಮುಂತಾದವುಗಳಿಗೆ ಲೀಚ್ ಥೆರಪಿಯಲ್ಲಿ ಗುಣಪಡಿಸುತ್ತಿದ್ದುದು ಸುಶ್ರುತರ ವಿಶೇಷತೆ. ದೇವತೆಗಳ ವೈದ್ಯ ಧನ್ವಂತರಿ. ಆತನಿಗೆ 4 ಕೈಗಳಿವೆಯಂತೆ. ಆತನ ಒಂದು ಕೈಯಲ್ಲಿ ಜಿಗಣೆ ಇದೆ ಎಂದು ಧ್ಯಾನ ಶ್ಲೋಕ ಹೇಳುತ್ತದೆ. ಇದರಿಂದ ಜಿಗಣೆಗೆ ಪುರಾಣ ಕಾಲದ ಇತಿಹಾಸವಿದೆ ಎಂದು ಹೇಳಬಹುದು. ಯುನಾನಿ ವೈದ್ಯ ಪದ್ಧತಿಯ ಜನಕ ಅವಿಸೆನ್ನ ಮತ್ತು ಆಧುನಿಕ ವೈದ್ಯದ ಪಿತಾಮಹ ಹಿಪೋಕ್ರೇಟ್ಸ್ನಂತಹ ಮೇಧಾವಿಗಳು ಲೀಚ್ ಥೆರಪಿಗೆ ಒತ್ತು ನೀಡಿದರು. ಅಮೆರಿಕಾದಲ್ಲಿ FDA ಎಂಬ ಸರ್ಕಾರಿ ಸಂಸ್ಥೆ ಅಸ್ತಿತ್ವದಲ್ಲಿದೆ. FDA ಇದರ ವಿಸ್ತೃತ ರೂಪ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಔಷಧಿ ಮತ್ತು ಚಿಕಿತ್ಸೆಯ ವಿಧಾನಕ್ಕೆ ರಹದಾರಿ ನೀಡುವ, ಅಂದರೆ ಅನುಮತಿ ನೀಡುವ ಸಂಸ್ಥೆ. ಅದು ಸಹ ಲೀಚ್ ಥೆರಪಿಗೆ ಅಂಗೀಕಾರ ನೀಡಿದೆ. ಇದರಿಂದಾಗಿ ಲೀಚ್ ಸಂತತಿಯ ಒಳಿತಾಯಿತು. ಪ್ರಸ್ತುತ ಲೀಚ್ ಥೆರಪಿಯಲ್ಲಿ ಇಂಬಳದಿಂದ ಕಚ್ಚಿಸಿ ಗುಣಪಡಿಸುವ ರೋಗಗಳು ಹಲವಾರಿವೆ. ಕಣ್ಣಿನ ರೆಪ್ಪೆ, ಕಿವಿ, ಒಳಮೂಗು, ಕೈಕಾಲಿನ ಬೆರಳು, ಕೊಳೆತು ನಾರುವ ಹುಣ್ಣು ಅಥವಾ ಗ್ಯಾಂಗ್ರೀನ್ ನಂತಹ ಅಪಾಯಕಾರಿ ಶಸ್ತ್ರಚಿಕಿತ್ಸೆಗಳಲ್ಲಿ ಲೀಚ್ ಬಳಕೆ ಯಶಸ್ಸಿನದು. ಯಾವುದೇ ಕತ್ತರಿ, ಚಾಕುವಿನ ಬಳಕೆಯ ಅಗತ್ಯವಿಲ್ಲ. ಅರಿವಳಿಕೆಯ ಅವಶ್ಯಕತೆಯಿಲ್ಲ. ಏಕೆಂದರೆ ಇಂಬಳವು ತಾನು ಕಚ್ಚುವ ತಾವಿನಲ್ಲಿ ಅರಿವಳಿಕೆ ಉಂಟು ಮಾಡುತ್ತದೆ. ಲೀಚ್ ಅಥವಾ ಇಂಬಳ ಹೇಗೆ ರಕ್ತ ಹೀರುತ್ತದೆ ನೋಡುವ ಬನ್ನಿ. ಇಂಬಳದ ಬಾಯಿಯ ಕಡೆ 2 ಹೀರುಕಗಳಿವೆ. ಅದು ಒಂದನ್ನು ಊರಿ ಅದರಿಂದ ನೆತ್ತರು ಹೀರಲು ಪ್ರಾರಂಭಿಸುತ್ತದೆ. ಮತ್ತೊಂದನ್ನು ಗಾಯದೆಡೆಗೆ ಊರಿ ಅದರಿಂದ ಹಿರುಡಿನ್ ಎಂಬ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಗಟ್ಟುವ ರಾಸಾಯನಿಕವನ್ನೊಳಗೊಂಡ ಜೊಲ್ಲನ್ನು ಸ್ರವಿಸುತ್ತದೆ. ಅದರ ಸಂಪರ್ಕದಿಂದ ತಾತ್ಕಾಲಿಕವಾಗಿ ಗಾಯದ ಆಸುಪಾಸು ಜೋಮು ಹಿಡಿದು ಸ್ಪರ್ಶಹಾನಿಯುಂಟಾಗುತ್ತದೆ. ಸುಮಾರು ಸೂಕ್ಷ್ಮವಾದ 100 ಹರಿತದ ಹಲ್ಲುಗಳನ್ನು ಹೊಂದಿರುವ ಇಂಬಳ ಕಚ್ಚಿದರೆ ತಿಳಿಯುವುದೇ ಇಲ್ಲ. ಅಂತಹ ಸುವ್ಯವಸ್ಥಿತವಾದ ಕಡಿತ ಅದರದು. ಬಿಸಿರಕ್ತದ ಪ್ರಾಣಿಗಳ ಪೈಕಿ ಜಿಗಣೆಗೆ ಕುದುರೆಯ ನೆತ್ತರೆಂದರೆ ಪಂಚಪ್ರಾಣ. ಇದೀಗ ಪರಿಸರದಲ್ಲಿ ಜವುಗು, ಕೆರೆ, ತೊರೆ ಕಡಿಮೆಯಾಗುತ್ತಿರುವುದರಿಂದ ಜಿಗಣೆಯ ಸಂತತಿ ಇಳಿಮುಖವಾಗುತ್ತಿದೆ. ಕುದುರೆಯ ಲಾಯಗಳಲ್ಲಿ ಕುದುರೆ ಸಂಗಡ ಲೀಚ್ ಸಾಕುವ ಹೊಸ ಪದ್ಧತಿ ಯುರೋಪಿನಲ್ಲಿದೆ. ಜಿಗಣೆ ಚಿಕಿತ್ಸೆ ಅಥವಾ ಲೀಚ್ ಥೆರಪಿ ಹೇಗಿರುತ್ತದೆ ನೋಡುವ ಬನ್ನಿ.
ಭಾರತಕ್ಕೆ ನೆರೆಯ ಪಾಕಿಸ್ತಾನದಿಂದ ಇಂಬಳವನ್ನು ಆಮದು ಮಾಡಿಕೊಳ್ಳಲಾಗುತ್ತದೆ. ಇಂಬಳದ ಉದ್ಯಮವು ಒಂದು ಬಹುದೊಡ್ಡ ಉದ್ಯಮವಾಗಿ ಬೆಳೆಯುವ ಲಕ್ಷಣಗಳು ಕಾಣುತ್ತಿವೆ. ಭಾರತದಲ್ಲಿ ಸರೋವರಗಳ ತಾಯ್ನಾಡು ಎಂದು ಪ್ರಸಿದ್ಧವಾಗಿರುವ ಕಾಶ್ಮೀರದಲ್ಲಿ ಲೀಚ್ ಥೆರಪಿ ಪ್ರಸಿದ್ಧವಾಗಿದೆ. ಕಾಶ್ಮೀರಿ ಭಾಷೆಯಲ್ಲಿ ಲೀಚ್ ಥೆರಪಿಗೆ ಝೋಂಗ್ ಲಗಾನ ಎನ್ನುತ್ತಾರೆ. ಈಗ ಸುಸಜ್ಜಿತವಾದ ಲೀಚ್ ಉದ್ಯಮದ ಬಗ್ಗೆ ಒಂದು ಕಿರುನೋಟ ನೋಡೋಣ.